ಕಾಲೇಜಿಂದ ಅಷ್ಟೇ, ಆ ಕಾಲೇಜಿಂದ ಅಷ್ಟೇ. ಆಮೇಲೆ ಅದು ಯಾರೋ ಸಿದ್ದಕ್ಕಾಗುತ್ತಾ? ಯಾರು ಸಿದ್ದಕ್ಕಾಗುತ್ತೆ? ಇಲ್ಲ ಸರ್, ಇದು ಇಲ್ಲ ಸರ್, ವಿ ಆರ್ ಗೋಯಿಂಗ್ ಅಹೆಡ್ ವಿತ್ FIR. ಏನಿಲ್ಲ, ಸಿಂಪಲ್ ರಿಟೋರ್ಟ್ ಜುವೆನೈಲ್ ಇದರಲ್ಲಿ 75 ಬರುತ್ತೆ ನೋಡಿ. ನೋಡೋಣ ಆಮೇಲೆ ನೋಡೋಣ. ಇದು ಮೈನರ್ ಅಲ್ಲ ಸರ್? ಅದೇನು ದೊಡ್ಡ ಸೆಕ್ಷನ್ ಏನಲ್ಲ, ತಲೆ ಕಟ್ಕೋಬೇಡಿ. ಟೀಚರ್ಸು ಸ್ಟೂಡೆಂಟ್ ಇಲ್ಲಿ ಒಂದು ಸಣ್ಣ ಸೆಕ್ಷನ್ ಆದರೂ ಬಿದ್ದಿಲ್ಲೂ ಅವ್ನಿಗೆ ಮನ್ಸಲ್ಲಿ ಸ್ವಲ್ಪ ಜ್ಞಾಪಕ ಇಲ್ಲ ಸರ್. ನೆಕ್ಸ್ಟ್ ಟೈಮ್ ದೊಣ್ಣೆ ತಗೊಂಡು ಹೊಡೆಯುವಾಗ, ಇದು ತಗೊಂಡು ಬಡಿಯುವಾಗ ಅದೆಲ್ಲ ಈಗ ಫೀಸ್ ಏನಾದರೂ ಅವರು ಫ್ರೀಯಾಗಿ ಬಿಟ್ಟಿದಾರ? BGS ಅಂತ ಹೇಳ್ತಾರೆ, ಸಂಸ್ಥಾನ ಹೌದು, ಸ್ವಾಮೀಜಿ ಕರೆಕ್ಟ್ ರೀ, ಫ್ರೀನಾ? ಇಲ್ಲ, 1 ಲಕ್ಷ ಆದ್ಮೇಲೆ 90,000 ಕೊಡ್ತಾ ಇದ್ದಾರೆ. ಇದು ಯಾವ ಲೆಕ್ಕ? ಓಕೆ, 90,000. ಸೊ ಸ್ಟ್ಯಾಂಡರ್ಡು ಹಂಗೆ ಮೇಂಟೈನ್ ಮಾಡಬೇಕು. ದನಗಳನ್ನ ಕರುಗಳನ್ನ ಹೊಡೆಯೋ ಥರ ಹೊಡೆದ್ರೆ ಮನುಷ್ಯರನ್ನ ತಪ್ಪೇ ಇಲ್ಲ ಸರ್. ಈ ಒಂದು ಕ್ಯಾರೆಕ್ಟರ್ ತಪ್ಪಿದ್ರೆ ಅವ್ರ ಪೇರೆಂಟ್ಸ್ನ ಕರೆಸಬೇಕಾಗಿತ್ತು, ಮಾತಾಡಬೇಕಾಗಿತ್ತು. ಈಗ ಅವರು ಸ್ಟಾಫ್ ಮೇಲೆ FIR ಆಗುತ್ತೆ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಈ ಒಂದು ಕ್ಯಾರೆಕ್ಟರ್ನೇ ಅವ್ರು ಚೇಂಜ್ ಮಾಡಿಬಿಟ್ರಾ? ಒಂದು 16 ವರ್ಷ ಹುಡುಗ, 13 ವರ್ಷ ಹುಡುಗನ ಕ್ಯಾರೆಕ್ಟ್ರೇ, ಅದೇ 16 ವರ್ಷ ಹುಡುಗನ ಕ್ಯಾರೆಕ್ಟರ್ನ ಚೇಂಜ್ ಮಾಡಕ್ಕೆ ಹೊರಟಿದ್ದಾರೆ ಅಂದರೆ ಇನ್ನು ಅವರೆಂತ 3rd ಕ್ಲಾಸ್ ಅವ್ರು ಇರಬೇಕು. ಬೇಡ, ಅವ್ರ ಕ್ಲಾಸ್ ಬಗ್ಗೆ ಮಾತಾಡೋದು. ಇಲ್ಲ, ಬೇಡ, ಇಲ್ಲ, ಇದು ತಪ್ಪಲ್ಲ ಸರ್. ಅವ್ರ ಕ್ಲಾಸ್ ಬಗ್ಗೆ ಮಾತಾಡೋದು. ನಾವು ಸ್ಟೇಷನ್ಗೆ ವರ್ಷಿತ್ ಅಂತ ಸರ್, ವರ್ಷಿತ್. ಓಕೆ, ಇಲ್ಲ, ನಾನು ಇವ್ರನ್ನ ಹೇಳ್ತಿರೋದು, ಸ್ಟಾಫ್ನ ಹೇಳ್ತಿರೋದು. ಅದು ಆದಿಚುಂಚನ ಮಠ ಸ್ಕೂಲ್ 3rd ಕ್ಲಾಸ್ ಅನ್ಬೇಡ, ಜನ ಸೇರಿದ್ರೆ ಗಿರಾಕರ. ಇಲ್ಲ, ನಾನು ಟೀಚರ್ ಹೇಳ್ತಿರೋದು ಸರ್. ಯಾವನಾಗಿಲ್ಲ, ಟೀಚರ್ನ ಹೇಳ್ತಿರೋದು. ಟೀಚರ್ ತಪ್ಪು ಮಾಡಿದ್ದಾರೆ ಅಂದ್ರೆ ನಾನು ಮಠದ ಮೇಲೆ ಹೇಳ್ತಿಲ್ಲ ಸರ್, ಟೀಚರ್ ಮೇಲೆ ಹೇಳ್ತಿರೋದು. ಯಾವನೇ ಮಠಕ್ಕೆ 3rd ಕ್ಲಾಸ್ ಅಂತೆ ವ್ಯವಸ್ಥೆ, ಮಠಕ್ಕೆ ಅಂದಿಲ್ಲ. ಮಠಕ್ಕೆ 3rd ಕ್ಲಾಸ್ ಅಂತೆ ವ್ಯವಸ್ಥೆ. ನನ್ನ ಮಗನ ಮಠಕ್ಕೆ ಯಾರು ಅಂದಿದ್ದು? ಮಗನ ಮಠ 3rd ಕ್ಲಾಸ್ ಅಂತೇನೇನೋ? 3rd ಕ್ಲಾಸ್ ಅವರು ಯಾವ ಮಗನ ಮಠಕ್ಕೆ ಬಂದಿದ್ದ ಗೊತ್ತಾನೆ? ಯಾವ ನೀನು ಮಠ 3rd ಕ್ಲಾಸ್ ಅಂತ್ಯ? ಕೆಲಸ ಮಠದ ಮಠಕ್ಕೆ 3rd ಕ್ಲಾಸ್ ಅಂದಿಲ್ಲ ಸರ್. ನಾನು ಮಠ ದೇವರು, ನಾನು ದೇವರು ಸಪೋರ್ಟ್ ಮಾಡೋನು. ನಾನು ಸ್ಟಾಫ್ ಬೈದಿದ್ದು ಒಂದು 10 ನಿಮಿಷಕ್ಕೆ ಒಂದು ಹುಡುಗನ ಕ್ಯಾರೆಕ್ಟರ್ ಮೇಲೆ ಅವರು ಕಮ್ಮಿ ಮಾಡಿ ಮಾಡಿದೆ. ಕಮ್ಮಿ ಮಾಡೋ, ನಿಮಗೆ ಭಯ ಅಧಿಕಾರ ಇಲ್ಲ ಸರ್. ಕಮ್ಮಿ ಮಾಡು. CM ಕರ್ಸ್ಬೇಕಂದ್ರೆ ಕರ್ಸ್ತೀವಿ ಸರ್, ಮಠದಲ್ಲಿ 3rd ಕ್ಲಾಸ್ ಅಂತ ನಾನು ಹೇಳಿದ್ದು ಹೇಳಿದ್ದು. ಅಷ್ಟು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದೇ ಕ್ಷಮಾಪಣೆ. ಕಮ್ಮಿ ಮಾಡೋ, ಕಮ್ಮಿ ಮಾಡಲೇ, ಕಮ್ಮಿ ಮಾಡಲೇ. ಮಠದ 3rd ಕ್ಲಾಸ್ ಅಂತ ಮಠಕ್ಕೆ 3rd ಕರೆಯಲ್ಲ, ಪ್ರಿನ್ಸಿಪಲ್ ಕರೆಯಲಿ. ಗೋಳಿ ಮಗ ಮೇಲೆ FIR ಮಾಡ್ಕೊಂಬಂದು ಮಾತುಗಳು ಸ್ವಚ್ಛವಾಗಿರ್ಬೇಕು. ಸ್ವಚ್ಛತೆ ಅದು ಯಾವ್ದೋ ಒಂದು ಇದಲ್ಲ, ಅದು ಸಣ್ಣ ಸಂಸ್ಥೆ ಅಲ್ಲ. ಅದು ಯಾರೇನು ಮಠದ ಬಗ್ಗೆ ಮಾತಾಡ? ಅವರು ಅಂದ್ರೆ ಯಾರು? ಅವರು 3rd ಕ್ಲಾಸ್ ಅಂದ್ರೆ ಯಾರು? ಸ್ವಾಮೀಜಿ. ಸ್ವಾಮೀಜಿ ನಾನು ಮಾತಾಡಿಲ್ಲ ಸರ್. ಶಾಲೆ ಯಾರು? ಪ್ರಿನ್ಸಿಪಲ್ ಅವರು. ಅಷ್ಟು ಬೇಗ ಕುತ್ಕೊಂಡಿರೋ ಸರ್ಟಿಫಿಕೇಟ್ ಅಂದ್ರೆ ವಿಧಾನ ಮಾತಾಡ. ಹೋಗ್ಬೇಡ, ನಮ್ಮ ಅಪ್ಪಂದಲ್ಲ ಇದು ಶಬ್ದ. ವಿಧಾನ ಮಾತಾಡ. ಕೂರ್ಸಿರೋದು ಅದು ನಿಮಗೆ ಇದು ಕೂರ್ಸಿರೋದೇ ನಿಮಗೆ ಗೌರವ ಕೊಟ್ಟಿರೋದು. ಮಾತಾಡೋದು ಸ್ವಲ್ಪ ಫಸ್ಟ್. ನನ್ನ ಮೊದಲೇ 3rd ಕ್ಲಾಸ್ ಅಂತೀನಿ. ನಾನು ಹೇಳಿದ್ದು ನಿಂದೇನು ಬಂದಿದೆ ಕೆಲಸ. ಅಧ್ಯಾಪಕರು ಬಂದದ್ದು ಎಷ್ಟಿದೆ ಕೆಲಸ ಮಾಡ್ಕೊಂಡು ಎಪ್ಪತ್ತಾನೆ ಬೇಕು ನಿನಗೆ. ಹೌದು ಸರ್. ಕ್ಲಾಸ್ ಬಗ್ಗೆ ಯಾವಣ ಮಾತಾಡ್ತೇನೆ? ನಾನು ಕ್ಲಾಸ್ ಬಗ್ಗೆ ಮಾತಾಡಿಲ್ಲ ಸರ್. 3rd ಕ್ಲಾಸ್ ಯಾವಣ? ನಾನು ಇವ್ನು ಅಂದಿದ್ದು ಸರ್. ಅವರು ಇಲ್ಲ, ಪ್ರಿನ್ಸಿಪಲ್ನ. ನಾನು ಪ್ರಿನ್ಸಿಪಲ್ನೇ ಬೈದಿದ್ದು. ಅವ್ರಿಗೆ ನನ್ನ ಹತ್ರ ಏನು ಹೇಳ್ತೇನೆ? ನನ್ನ ಹತ್ರ ಏನು ಹೇಳ್ತೇನೆ? ಅಲ್ಲ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬಗ್ಗೆ ಅವ್ರು ಮಾತಾಡಿದಾರೆ ಅಂದ್ರೆ he wants to spoil the life of the student. ಹೇಳ್ಬಿಟ್ಟು ಅವರು ಅಂದ್ರೆ ಯಾರು? ಅವರು ಪ್ರಿನ್ಸಿಪಲ್ ಹೆಸರು ಹೇಳಬೇಕಿತ್ತು. ನಾವು ಕರೆಯಲಿ, ಅವ್ರು ಮಠದವ್ರು ಕರೆಯಲಿ, ಮಠದವ್ರು ಕರೆಯಲಿ. ಮಾತುಗಳು ಸ್ವಚ್ಛವಾಗಿರ್ಬೇಕು. ಸಾಮಾನ್ಯ ಮಠ ಅಲ್ಲ ಅದು, ಗೊತ್ತಾಯ್ತಲ್ಲ ಸರ್. ಮಠದ ಮೇಲೆ ಮಾತಾಡೋದಲ್ಲ ಅದು. ಮಠದ ಮೇಲೆ ನನಗೆ ಗೌರವ ಇದೆ ಸರ್. ಬಂದಿರೋ 10 ನಿಮಿಷ FIR ಮಾಡಿ ಅಂತ ಕೂತಿರೋದ್ರಲ್ಲಿ ಬಂದು ನಿಮ್ಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸ್ಪಾಯಿಲ್ ಮಾಡ್ತೀನಿ, ನಿಮ್ ಲೈಫ್ ಸ್ಪಾಯಿಲ್ ಮಾಡ್ತೀನಿ ಅಂತ ಹೇಳ್ತಾ ಇರೋ ವ್ಯಕ್ತಿಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ. ನನ್ನನ್ನು ನೀವು ಬೈತಿದ್ದೀರಾ? ಇವ್ರಿಗೆ ರೈಟ್ ಇಲ್ಲ ಸರ್ ಈ ತರ ಭಯಕ್ಕೆ. ಮಠದ ಬಗ್ಗೆ ನಾನ್ ಮಠದ ಬಗ್ಗೆ ಮಾತಾಡಿಲ್ಲ ಸರ್. ಮಠದ ಬಗ್ಗೆ ಮಾತಾಡಿ ಭೂಪಾಲ್ ರೆಡ್ಡಿ ಸರ್. ಮಠಕ್ಕೆ ಏನಂತ ಮಾಡಿದ್ದೆ ನೀನು? ಮಠನ ಏನಂತ ನಿನ್ ಕಾಲ್ ಕಟ್ಟಾಂತ ಬಂದಿದ್ಯಾ? ಮಠನ ಯಾಕೆ ನನ್ ಮಠದ ಬಗ್ಗೆ ಮಾತಾಡಿಲ್ಲ ಸರ್. ಮಠದ ಬಗ್ಗೆ ಮಾತಾಡ. ನಾನು ಮಠದ ಬಗ್ಗೆ ಮಾತಾಡಿಲ್ಲ.
ಥರ್ಡ್ ಕ್ಲಾಸ್ ಅಂತೆ ಮಠ, ಥರ್ಡ್ ಕ್ಲಾಸ್ ಅದು ಸ್ಕೂಲು, ಕಾಲೇಜ್ ಥರ್ಡ್ ಕ್ಲಾಸ್ ಅದು. ನಾನು ಆ ಬೈದಿದ್ದು ಅದೇ ಥರ್ಡ್ ಕ್ಲಾಸ್ ಥರ್ಡ್ ಕ್ಲಾಸ್ ನೀನ್ ಯಾವ ಬಯಸೆ, ನೀನ್ ಯಾವನ ಬಯಸೆ, ಒಳ ಬಿಟ್ಟೋಡಿರೋದು ಎಷ್ಟು ನಿನ್ನ ಅರ್ಥ ಆಗ್ತಲ್ಲ. ಥರ್ಡ್ ಕ್ಲಾಸ್ ಅಂತ ಮಗನ ಮಠದ ಥರ್ಡ್ ಕ್ಲಾಸ್ ಅಂತ ಅವ್ರು ಥರ್ಡ್ ಕ್ಲಾಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನಿನ್ ಕ್ಲಾಸ್ ಬಗ್ಗೆ ಮಾತಾಡ್ಕೊ, ಅವ್ರು ಯಾಕೆ ಮಾತಾಡ್ತೀವಿ? ಏನ್ ಹೇಳಿದೆ ನಾನು, ನೀವು ಬಂದು ಅವ್ರು ಬಂದು ಕೂತ್ಕೊಂಡು ನೀವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬರ್ಕೊಳ್ಳೋದ್ರೆ ನಡೀಲಿ ನೀವು ಅಂತ ಹೇಳಿ ಕಳಿಸ್ತಿಲ್ಲ ನಾನು ಹೇಳಿ ಕಳಿಸ್ತಿಲ್ಲ. ಏನು ಕಳಿಸ್ತೀವಿ ಹೇಳೋ, ಏನು ಕಳಿಸ್ತೀವಿ? ಥರ್ಡ್ ಕ್ಲಾಸ್ ಅಲ್ಲ, ಥರ್ಡ್ ಕ್ಲಾಸ್. ನಾನು ನಿನ್ ಕ್ಲಾಸ್ ಬಗ್ಗೆ ಮಾತಾಡಿದ್ರೆ ಅವಾಗ ಗೊತ್ತಾಗುತ್ತೆ. ನೀನ್ ಯಾರು ಏನು ಅನ್ನೋದು ಗೊತ್ತಿಲ್ಲ, ಕೂರಿಸಲಿಲ್ಲ ನನಗೆ. ನಮಗೂ ತಲೆ ಕೆಟ್ಟ ಹೋಗಿರುತ್ತೆ. ನಿನ್ನೆಲ್ಲ ಗಲಾಟೆ ನೋಡ್ಬಿಡ್ತಲ್ಲ, ನಮ್ಮ ಧ್ವನಿನೇ ಹೋಗ್ಬಿಟ್ಟಿದ್ದಾರೆ. ನಿನ್ನೆ ನಮ್ಮಲ್ಲೂ 10,000 ಜನ ಕೇಳಿದ್ದಾರೆ. ನಾವು ಡ್ಯೂಟಿ ಮಾಡ್ಬಿಟ್ಟು ತಲೆ ನೋವು ಇಟ್ಕೊಂಡು ಇದು ಕೈಯೆಲ್ಲ ಇಟ್ಕೊಂಡ್ಬಿಟ್ಟು ಗೊತ್ತಾಗಲ್ಲ ನಿಮಗೆ. ನಿಮ್ ಕಂಪ್ಲೇಂಟ್ ಅಟೆಂಡ್ ಮಾಡಕ್ಕೋಸ್ಕರ ಬಂದಿದ್ವಿ. ಎಲ್ಲ ಮಸೀದಿ ಹತ್ರ ಪ್ಯಾಂಟ್ ಕಲಿದ್ರು, ಕಾಲು ಶೂ ಹಾಕಕ್ಕಾಗದೇ ಇರುವಷ್ಟು ಕ್ಲೀನ್ ಆಗಿದೆ ನನಗೆ. ನೋಡ್ಲಿಲ್ಲ ನೀನಲ್ಲಿ, ನಾನು ಕುಟ್ಕೊಂಡು ಬಂದಿದ್ದ ನೋಡ್ಲಿಲ್ಲ ನೀನು? ಅಲ್ಲ, ಎಜುಕೇಟೆಡ್ ಅಂತ, ಎಜುಕೇಟೆಡ್. ಒಂದು ಇದ್ರ ಬಗ್ಗೆ ಸಂಸ್ಥೆ ಬಗ್ಗೆ ಮಾತಾಡ್ತಾರೆ. ಸಂಸ್ಥೆ ಬಗ್ಗೆ ನಿಜವಾಗ್ಲೂ ನಾನು ಮಾತಾಡಿಲ್ಲ ಸರ್. ನನಗೆ ಅದ್ರ ಬಗ್ಗೆ ನನಗೆ ಗೊತ್ತೂ ಇಲ್ಲ, ಅಭಿಪ್ರಾಯನೂ ಏನೂ ಇಲ್ಲ ಸರ್. ಎಲ್ಲಿ ನೀನು ಬೆಂಗಳೂರು ಮನೆ? ಸರ್ ಕಮ್ನಳ್ಳಿ ಹೇಳಿ ಸರ್. ಕಮ್ನಳ್ಳಿ, ಬಾಣಸ್ವಾಡಿ ಕಮ್ನಳ್ಳಿ. ಬಾಣಸ್ವಾಡಿನೇ ಕಮ್ನಳ್ಳಿ. ಅಲ್ಲೇ ಇದ್ದೆ ನಾನು, ಅರ್ಥ ಆಯ್ತಲ್ಲ? ಹ್ಞೂ ಸರ್. 2006 ನಾವು 25 ವರ್ಷದಿಂದ ಅಲ್ಲೇ ಕಾರ್ಪೊರೇಟರ್ಸ್ ಆಗಿದ್ದೀವಿ ಸರ್. ಅವ್ರ ಮಾವನ ಮಗನೇ ಸರ್. ಇರ್ಲಿ ಸರ್, ಅಲ್ಲ ಹೇಳಿ ಸರ್. ಇರ್ಬೋದು, ಬಟ್ ಅವರಿಗೂ ಮಠದ ಬಗ್ಗೆ ಬಿದ್ದಿದೆ ಗೌರವ. ನಮಗೂ ಗೌರವ ಇದೆ. ಅಲ್ಲಿ ಕೆಲಸ ಮಾಡಿದವರು ಸರಿ ಇಲ್ಲ ಅಂದಾಗ ನಾವು ಬಂದಿರೋದು ಸರ್. ಕೆಲಸ ಮಾಡೋದಲ್ಲ, ಫಸ್ಟು ಕೇಳಪ್ಪ, ನಿಮ್ದು ಏನಿದೆ ಅದು ಕೆಲಸ ಬರಬೇಕು. ನಮಗೆ ಕಾಯವರೇ ಭಕ್ಷಿಕ ಆದಾಗ ನಾವು ಬಂದಿದ್ದೀವಿ. ಯಾವನಲ್ಲಿ ಭಕ್ಷಕ ಅಂತ ಯಾವನ ಭಕ್ಷಕ? ಯಾವನ ಭಕ್ಷಕ? ಯಾವನ ಭಕ್ಷಕ? ಯಾವನ ಭಕ್ಷಕ? ಒಳ್ಳೆ ಮಗನ ಬೀಜ ಬಾಯಿಗೆ ಸುರ್ಕೊಡ್ತೀನಿ. ನಜಿ ಭಕ್ಷಕ ಅಂತ, ಭಕ್ಷಕ ಕರೆಯಲು ಮಠದ ಸ್ವಾಮೀಜಿಯನ್ನ ಕರೆಯಲು ಹೇಳ್ತೀನಿ. ಬಿಡ್ಬೇಡ, ಬರ್ಬೇಕು ಸ್ವಾಮೀಜಿ, ಸ್ವಾಮೀಜಿ ಹತ್ರ ಕೇಳೋದು ತಪ್ಪಾಯ್ತು ಅಂತ ಕೇಳ್ಕೋಬೇಕು ನೀನು. ಥರ್ಡ್ ಕ್ಲಾಸ್ ಅಂತ ಮಗನೇ ಬಂದ್ಬಿಟ್ಟು ಇಲ್ಲಿ ಮಾಗಡಿ ಕೆಂಪೇಗೌಡರು ಇಲ್ಲಿ ಬಂದ್ಬಿಟ್ಟು ಆದಿಚುಂಚನ ಮಠಕ್ಕೆ ಥರ್ಡ್ ಕ್ಲಾಸ್ ಅಂತೀಯ? ಬರ್ರಿ ಹೇಳ್ತೀನಿ, ಮಠಕ್ಕೆ ಥರ್ಡ್ ಕ್ಲಾಸ್ ಅಂತ ಸೊಳ್ಳೆ ಮಗ ಯಾವನ ಅಡಿಬೇಡಿ ಹೊಡಿಬೇಡಿ. ಜನ ಕರ್ಸಲ್ಲಿ ಹೇಳ್ತೀನಿ, ಸೊಳ್ಳೆ ಮಗ ಕರ್ಸಲ್ಲಿ ಹೇಳ್ತೀನಿ. ನೀನು ಹೆಂಗ್ ಹೋಗ್ತಾನೆ ನೋಡ್ತೀನಿ ನಾನು, ಕರ್ಸಲ್ಲಿ ಹೇಳ್ತೀನಿ ನಾನು. ಥರ್ಡ್ ಕ್ಲಾಸ್ ಅಂತೀಯ ಬೋಳಿ ಮಗ? ನನ್ನ ಹೆಸರು ಜಗಳಾಟ ಬಂದಿದೆಯಾ? ಜಗಳಾಟ ಬಂದಿದೆಯಾ?